ಲೋಕಸಭಾ ಸದಸ್ಯರಾದ PC ಮೋಹನ್ರವರ 54ನೇ ಹುಟ್ಟುಹಬ್ಬವನ್ನು ಬೆಂಗಳೂರು ನಗರದಲ್ಲಿ ಅವರ ಅಭಿಮಾನಿಗಳು BJP ಎಲ್ಲ ಕಾರ್ಯಕರ್ತರು ವಿಜೃಂಭಣೆ ಆಚರಣೆ ಮಾಡಿದ್ದಾರೆ. ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ದೇಶದಲ್ಲಿ ಅವರು ಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ಳಿ. ಯಾಕೆಂದರೆ ಇಂಥವ್ರು ಬೇಕು. ಏಕೆಂದರೆ ದೇಶ ಕಟ್ಟಬೇಕಾದ್ರೆ PC ಮೋಹನ್ ಅಂತವ್ರು ಬೇಕು, ಅಂಥ ರಾಜಕಾರಣಿಗಳು ಬೇಕು. ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆಶಿಸ್ತಾರೆ. ಜೀವನದಲ್ಲಿ ಹುಟ್ಟುಹಬ್ಬ ಅನ್ನೋದು ಬಹಳ ಅಮೂಲ್ಯವಾದ ಕ್ಷಣ. ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸ್ನೇಹಿತರನ್ನು ನಮ್ಮ ಯಶಸ್ಸಿಗಾಗಿ ಸಹಕರಿಸಿದ ಎಲ್ಲರನ್ನೂ ಕೂಡ ಸ್ಮರಿಸಿಕೊಂಡು ಅವ್ರ ಜೊತೆಯಲ್ಲಿ ಆ ಒಂದು ಸಂತೋಷವನ್ನು ಹಂಚಿಕೊಳ್ಳತಕ್ಕಂಥ ದಿನ ಹುಟ್ಟುಹಬ್ಬದ ದಿನ. ಈ ದಿನ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ದೇವರವರಿಗೆ ಆರೋಗ್ಯವನ್ನು, ಅಧಿಕಾರವನ್ನು ಕೊಟ್ಟು ಸಮಾಜಕ್ಕೆ ಉತ್ತಮ ಸೇವೆ ಮಾಡತಕ್ಕಂಥ ಎಲ್ಲ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಬೆಂಗಳೂರು ಕೇಂದ್ರದ ಸಂಸದರು PC ಮೋಹನ್ ಅವ್ರದ್ದು ಹುಟ್ಟಿದ ಹಬ್ಬದ ಶುಭಾಶಯಗಳಲ್ಲಿ ನಾವೆಲ್ಲ ಬಂದು ಕೇಕ್ ಕಟ್ ಮಾಡಿ ಮಾಡ್ತೇವೆ. ಫಂಕ್ಷನ್ ಮಾಡಿ ಅವರ ಆರೋಗ್ಯ ಎಲ್ಲ ಆಯಸ್ಸನ್ನು ಚೆನ್ನಾಗಿರ್ಬೇಕು, ಕಟ್ಟಿಗಿರ್ಬೇಕು ಅಂತ ನಾವು ದೇವರನ್ನ ಕೇಳ್ಕೊಳ್ತೀವಿ. ಏನವರು ಇವತ್ತು 2ನೇ ಬಾರಿಗೆ ನಮ್ಮ ಬೆಂಗಳೂರು ಸೆಂಟ್ರಲಿಂದ ಗೆದ್ದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮದೊಂದೇ ಒಂದು ಆಸೆ ಇದೆ. ನಮ್ಮ ಹಿಂದುಳಿದ ವರ್ಗದ ಒಂದು ಏನು ಕೇಂದ್ರದ ಒಂದು ಸಚಿವರಾಗಿ ಅಂತ ಒಂದು ಕನಸಿದೆ. ಅವರು ಒಂದು ಹುಟ್ಟುಹಬ್ಬದ ಒಂದು ಶುಭಾಶಯನ ಕೋರ್ತಾ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಭಾರತ ಸರ್ಕಾರದ ಒಂದು ಸೇವೆಯಲ್ಲಿ ತೊಡಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಒಂದು ಸೇವೆ ಮಾಡ್ತಾ ಅವರು ಮುಂದಿನ ದಿನ ಮಂತ್ರಿಯಾಗಿ ನಮ್ಮ OBC ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇದು ಶುಭ ಕೋರ್ತಾ ಇದ್ದೀನಿ ಅವರಿಗೆ. ಈ ದಿನ ಈ ಹುಟ್ಟುಹಬ್ಬದಲ್ಲೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಸಿಗಲಿ ಹತ್ರ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಏನು ನಮ್ಮ ಹಿಂದುಳಿದ ವರ್ಗದವರಾಗಿದ್ದೀವಿ ನಮ್ಮ PC ಮೋಹನ್ ಅವರು, ಹಾಗೆ ಅವ್ರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗಲಿ ಹತ್ರ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಆರೋಗ್ಯ ಪದವಿ ದೇವರವ್ರಿಗೆ ಏನಂತ ಹೇಳೋಣ. ಜನಪ್ರಿಯ ನಾಯಕರು ಕೇಂದ್ರ ಏನು ದಿನ PC ಮೋಹನ್ ರವರ ಹುಟ್ಟುಹಬ್ಬದ ಆಚರಣೆ ನಡೆದಿದೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಇನ್ನು ಮುಂದೆ ಅವರಿನ್ನ ಹೆಚ್ಚಿನ ಮೇಲ್ದರ್ಜೆಗೆ ಬೆಳೀಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಮಾದೇಪುರ ಕ್ಷೇತ್ರದಿಂದ ನಾವು ಅವರಿಗೆ ಶುಭ ಕೊಡ್ತಾ ಇದ್ದೀವಿ. ನಮಸ್ತೆ ನಡೀತಾ ಬಿಡ್ರಿ ಮುಂದೆ. ಇವತ್ತು ನಮ್ಮ ಸಂಸದರಾದಂಥ PC ಮೋಹನ್ ಅವರ ಹುಟ್ಟಿದ ಹಬ್ಬವನ್ನು ನಮ್ಮ ಬೆಂಗಳೂರು ನಗರದಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರು, ನಮ್ಮ BJP ಕಾರ್ಯಕರ್ತರು ಹಾಗೂ ನಮ್ಮ ಶಿವಾಜಿನಗರ ಮಂಡಲದಿಂದ ಹೆಚ್ಚಿನ ಉತ್ಸವ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರು ಬಂದು ಹುಟ್ಟಿದ ಹಬ್ಬ ಆಚರಿಸ್ತಾ ಇದ್ದೀರಿ. ಅವರಿಗೆ ದೇವರು ಆರೋಗ್ಯ, ಆಯುಸ್ಸು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಲಿ. ನಮ್ಮ ನಾಯಕರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ ಶಿವಾಜಿನಗರ ಕಾರ್ಯಕರ್ತರು ಹಾಗೂ ಬೆಂಗಳೂರು ಸಿಟಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಎಲ್ಲ ಕೇಳ್ಕೊತಾ ಇದ್ರಿ. ಧನ್ಯವಾದಗಳು. ಒಳ್ಳೆಯದಾಗಲಿ ಅವರಿಗೆ. ರಾಜ್ಯ ನಾಯಕರು ಅವ್ರದ್ದು ಇವತ್ತು ಹುಟ್ಟುದಬ್ಬ. PC ಮೋಹನ್ ಅಂತ ಹೇಳಿದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಇವಾಗ ಇದು ಬಲಿಜಿಗ ಸಮಾಜದೊಳಗೆ ಒಂದು ಪ್ರಮುಖ ವ್ಯಕ್ತಿ ಅಂಡ್ ನಾಯಕರು ಅಂತ ಹೇಳ್ಕೊಂಡು ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರು ಹಿಂದುಳಿದ ನಾಯಕರು, ನಾಟ್ ಓನ್ಲಿ ಫಾರ್ ಬಲಿಜಿಗಾಸ್, ಹಿಂದುಳಿದ ನಾಯಕರಾಗಿಯೂ ಮುಂದುವರಿತಾ ಇದ್ದಾರೆ. ಇವರು ಸುಮಾರು ಸೇವೆಗಳು ಮಾಡ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ದೀರಾ ನೀವು, ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇರೋ ಅಭಿಮಾನ ಒಂದು ವ್ಯಕ್ತಿ ದಟ್ ಈಸ್ ಅವರು ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ನಮಗೆಲ್ಲ ತುಂಬ ಸಂತೋಷವಾಗ್ತಾ ಇದೆ. ನಾನು ಅವರ ಒಂದು ಸಹೋದರ ಥರ, ಅವ್ರ ಥರ ಒಳ್ಳೆ ಸ್ನೇಹಿತರು. ಯಾರು ಅವರು MP ಅಂತಲೂ ಅನ್ಸ್ಕೊಳ್ಳೋದಿಲ್ಲ. ಸರಳವಾಗಿ ಎಲ್ಲರ ಹತ್ರನೂ ಇದು ಮಾತಾಡ್ತಾರೆ, ಅವ್ರ ಹತ್ರ ಪಳಗ್ತಾರೆ. ಮೋಹನ್ ಅವರು MP ರವರ ಏನು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಹಿತೈಷಿಗಳು, ಬಂಧುಗಳು ಮತ್ತು ಸ್ನೇಹಿತರು ಮತ್ತು ಅವರ ಒಂದು ಏನು ಅವರ ಕ್ಷೇತ್ರದ ಜನತೆ ಇವತ್ತೇನು ಅವರು ಬಂದಿರತಕ್ಕಂಥದ್ದು ಜನ ಸಮೂಹವನ್ನು ನೋಡಿದಾಗ ನಮ್ಮ PC ಮೋಹನ್ ಅವರು ಎಷ್ಟು ಜನರಾಗಿ ಆಗಿದ್ದಾರೆ ಮತ್ತು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಅಂತ ಕಾಣುತ್ತೆ. ನಾನು ಇವತ್ತು ಅವರಿಗೆ ತಮ್ಮೆಲ್ಲರ ಪರವಾಗಿ
ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಪಿ ಸಿ ಮೋಹನ್ ಅವರಿಗೆ 100 ವರ್ಷ ಅವರ ಬಾಳಲ್ಲಿ ಅವರ ಬಾಳು ಸುಖವಾಗಿರಲಿ ಮತ್ತು ಅವರ ರಾಜಕೀಯದ ಜೀವನ ಇನ್ನೂ ಉತ್ತಮವಾಗಿರಲಿ, ರಾಜಕೀಯದಲ್ಲಿ ಇನ್ನು ಮೇಲೆತ್ತರಕ್ಕೆ ಅವರು ಬೆಳೀಲಿ ಅಂತೇಳಿ ಆ ತಾಯಿಯಲ್ಲಿ ನಾನು ಬೇಡ್ಕೊಳ್ತಾ, ಅವರು ದೇವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸುಖ ನೆಮ್ಮದಿ ಕೊಟ್ಟು ಇನ್ನೂ ಜನಸೇವೆ ಮಾಡಲಿ, ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಪಿ ಸಿ ಮೋಹನ್ ಅವರ ಹುಟ್ಟುದಬ್ಬ 54ನೇ ಹುಟ್ಟುದಬ್ಬ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಅಂತಸ್ತು ಮತ್ತು ಅಧಿಕಾರ, ಈ ಬಾರಿ ಅವರು ಮಂತ್ರಿ ಆಗಲಿ ಅಂತೇಳ್ಬಿಟ್ಟು ಸಹ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಅವ್ರ ಕುಟುಂಬದವರೆಗೂ ಸಹ ಅವ್ರಿಗೆ ಆಯುಸ್ಸು ಹೆಚ್ಚಿಸಲಿ ಅಂತೇಳ್ಬಿಟ್ಟು ನಾವು ಪ್ರಾರ್ಥಿಸ್ತೇವೆ. ಅವರ ಅನುದಾನದಲ್ಲಿ ಅನೇಕ ರೀತಿಯ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸ್ತಾ ಬರ್ತಾ ಇದ್ದಾರೆ. ಈ ಹಿಂದೇನು ಕಲ್ಪಿಸಿದ್ದಾರೆ, ಈಗಲೂ ಕಲ್ಪಿಸ್ತಾನೆ ಬರ್ತಾ ಇದ್ದಾರೆ. ಅದೇ ರೀತಿ ಇವರು ಮುಂದುವರಿಸ್ಕೊಂಡು ಹೋಗಿ ಜನಸೇವೆಯಲ್ಲಿ ಮುಂದಾಳತ್ವ ವಹಿಸಿ ನಾಳೆ ಬೆಳಗ್ಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕಾದ್ರೆ ಮುಂದೆ ಬರ್ತಕ್ಕಂಥ ಮಂತ್ರಿಮಂಡಲದ ಮರು ರಿಷಫಲಲ್ಲಿ ಅವ್ರಿಗೆ ಏನಾದರೂ ಒಂದು ಸ್ಥಾನ ಲಭಿಸಲಿ ಅಂತ ನಮ್ಮ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಒಂದು ಒಮ್ಮತದ ಅಭಿಪ್ರಾಯ ಆಗಿದೆ. ಹಾಗಾಗಿ ಅವರಿಗೆ ಬರ್ತಕ್ಕಂಥ ರಿಷಫಲಲ್ಲಿ ಅವರಿಗೆ ಸ್ಥಾನ ಲಭಿಸಲಿ ಅಂತ ಭಗವಂತನಲ್ಲಿ ಎಲ್ಲ ರೀತಿ ಎಲ್ಲ ಕಾರ್ಯಕರ್ತರು ಹಾರೈಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಎಲ್ಲರ ಪರವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.